ಮತ್ತು ಸಾಹಿತ್ಯಿಕ ಮನಸ್ಸುಗಳಿಗೆ ನನ್ನ ಶರಣಾರ್ಥಿಗಳು. ಹಾಗೂ ಈ ಒಂದು ಶಿವಾನುಭವ ಗೋಷ್ಠಿ ಆನ್ಲೈನ್ ಉಪನ್ಯಾಸದಲ್ಲಿ ಭಾಗಿಯಾದಂತಹ ಎಲ್ಲ ಮುದ್ದೇಬಿಹಾಳದ ಶಿಕ್ಷಕಿಯರಿಗೆ ಹಾಗೂ ಮುಖ್ಯವಾಗಿ ಶ್ರೀ ಶಿವಕುಮಾರ ನನ್ನ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ತಾವೆಲ್ಲ ನನ್ನ ಪರಿಚಯವನ್ನ ಬಹಳ ಸುಂದರವಾಗಿ ಮಾಡಿಕೊಟ್ರಿ. ನಾನು ನಿಮ್ಮಲ್ಲಿ ಒಬ್ಬಳಾಗಿದ್ದೀನಿ. ನಾನೇನ್ ಬೇರೆ ಇಲ್ಲ, ಆದ್ರೆ ನನ್ನ ಜೀವನವನ್ನ ನಾನು ಆಧ್ಯಾತ್ಮಿಕದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮೊದಲ ಆದ್ಯತೆಯನ್ನ ಆಧ್ಯಾತ್ಮಿಕಕ್ಕೆ ನೀಡಿ ನಂತರದ ಆದ್ಯತೆಯನ್ನ ನನ್ನ ಲೌಕಿಕ ಜೀವನಕ್ಕೆ ನೀಡಿದ್ದೀನಿ. ಯಾವ ರೀತಿ ಹೇಳಲಾಗ್ತದೆ, ಗುಡಿಯಲ್ಲಿರುವ ದೇವರ ವಿಗ್ರಹ ಕಲ್ಲಿನದ್ದೇ ಆಗಿರಬಹುದು, ಗುಡಿಯಲ್ಲಿರುವ ದೇವರ ವಿಗ್ರಹ ಕಲ್ಲಿನದ್ದೇ ಆಗಿರಬಹುದು, ದೇವರ ಪಟಗಳು ಮನುಷ್ಯ ಬಿಡಿಸಿದ ಚಿತ್ರಗಳೇ ಆಗಿರಬಹುದು, ಆದರೆ ಅದರಲ್ಲಿ ದೇವರನ್ನು ಕಾಣುವ ಮನಸ್ಸು ಕಲ್ಲಾಗಿರಲು ಸಾಧ್ಯವಿಲ್ಲ. ಅಂದ್ರೆ ನಂಬಿಕೆಯೇ ಜೀವನದ ಮೂಲ ಸೆಲೆ, ನಂಬಿಕೆಗಿಂತ ಮಿಗಿಲಾದ ಭರವಸೆ ಮತ್ತೊಂದಿಲ್ಲ ಎಂದು ಹೇಳ್ತಾ, ಮನುಷ್ಯನಲ್ಲಿ ಯಾವ ಗುಣ ಬೇಕಂದ್ರೆ ಮೊದಲನೇದಾಗಿ ಮಂದಹಾಸ ಇರಬೇಕು. ಮುಖದಲ್ಲಿ ಮಂದಹಾಸ ಇದ್ರೆ ಎಲ್ಲರೂ ನಮ್ಮನ್ನ ಪ್ರೀತಿಸ್ತಾರೆ ಅನ್ನುವಂತ ವಾಕ್ಯದೊಂದಿಗೆ ನಾನೊಂದು ಸಣ್ಣ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತ ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಮತ್ತೊಂದ್ಸಲ ಶುಭ ಸಂಜೆ. ಇಂದಿನ ನನ್ನ ಒಂದು ವಿಷಯ ಸ್ವ ಅರಿವು. ಇದನ್ನ ತಾವೆಲ್ಲರೂ ಈ ವಿಷಯದಿಂದ ಏನ್ ದೂರ ಇಲ್ಲ, ಎಲ್ಲರಿಗೂ ಈ ವಿಷಯ ಗೊತ್ತಿದೆ. ಆದ್ರೆ ಮತ್ತೊಂದ್ಸಲ ಇದನ್ನ ನಾವು ರಿಯಲೈಸ್ ಮಾಡ್ಬೇಕು ಅನ್ನೋ ಸಲುವಾಗಿ ನನಗ್ ಕೇಳ್ಕೊಂಡಾಗ, ನಾನು ಆಕ್ಚುಲಿ ಆರೋಗ್ಯ ಸರಿ ಇರ್ಲಿಲ್ಲ, ಆದ್ರೂ ಕೂಡ ತಮ್ಮೆಲ್ಲರಿಗಾಗಿ ಸೋದರಿಯರಿಗಾಗಿ ನಾನು ಇದನ್ನ ಒಪ್ಕೊಂಡು ಹಿಡಿತಾ ಹೋದ್ರೆ ಸ್ವಂತದ ತಿಳುವಳಿಕೆ. ಆಗ್ಲೇ ಮೇಡಮ್ ಹೇಳ್ದಾಗೆ ನಾನ್ ಯಾರಾಗಿದ್ದೀನಿ. ಹಾಗಾದ್ರೆ ತಮಗೊಂದು ಪ್ರಶ್ನೆ, ಮೊದಲನೇದಾಗಿ ಪ್ರಶ್ನೆ ಕೇಳಿದಾಗ, ತಾವು ಯಾರು ಅಂತ ಯಾರಾದ್ರೂ ನಿಮ್ಮನ್ನ ಪ್ರಶ್ನೆ ಕೇಳಿದಾಗ ನಿಮ್ಮಲ್ಲೇ ನೀವು ಉತ್ತರ ಕಂಡ್ಕೊಂಡಿದ್ದೀರಿ. ನೀವು ಹೇಳ್ತೀರಿ ನಾನು, ನಿಮ್ಮ ಹೆಸರಿದ್ರೆ ನನ್ನನ್ನ ಕೇಳಿದಾಗ ನಾನು ವಿಜಯಲಕ್ಷ್ಮಿ ಅಂತ ಹೇಳ್ತೀನಿ, ನಿಮ್ಮನ್ನ ಕೇಳಿದಾಗ ನಿಮ್ಮ ಹೆಸರುಗಳನ್ನ ಹೇಳ್ತೀರಿ. ಅದನ್ನ ಬಿಟ್ಟು ಮತ್ತೆ ನೀನ್ ಯಾರು ಅಂತ ಕೇಳಿದಾಗ ಐ ಆಮ್ ಎ ಟೀಚರ್ ಅಂತ ಹೇಳ್ಬೋದು, ಬೇರೆಯವರು ಐ ಆಮ್ ಎ ಡಾಕ್ಟರ್ ಅಂತ ಹೇಳ್ಬೋದು. ಆದ್ರೆ ಇದೆಲ್ಲಕ್ಕಿಂತಲೂ ಮೂಲವನ್ನ ಹುಡುಕ್ತಾ ಹೋದ್ರೆ ನಾವು ಶಿಕ್ಷಕರಾಗೋಕ್ಕಿಂತ ಮೊದಲು ನಾವೇನಾಗಿದ್ವಿ? ಪುರುಷ ಸ್ತ್ರೀ. ಹಾಗಾದ್ರೆ ಅದರ ಮೂಲವನ್ನ ಹುಡುಕ್ತಾ ಹೋದ ಹಾಗೆ ನಮಗೆ ಹುಟ್ಟು ಅನ್ನೋದು ಗೋಚರಿಸ್ತದೆ. ಯಾವಾಗ ನಾವು ತಾಯಿಯ ಗರ್ಭದಿಂದ ಹುಟ್ಟಿದ್ವಿ, ಹುಟ್ಟಿದ ತಕ್ಷಣ ನಮಗೆ ಹೆಸರು ಇಟ್ರು. ಹೆಸರು ಎಲ್ಲಿಂದ ಬಂತು? ಹುಟ್ಟಿದಿಂದ ಬಂತು. ನಮಗೆ ಹುಟ್ಟಿದ ಮೊದಲು ನಮಗೆ ಹೆಸರು ಇರ್ಲಿಲ್ಲ. ಹುಟ್ಟಿದ ನಂತರ ಮಗುವನ್ನ ನೋಡಿ ಸ್ತ್ರೀ ಇದ್ರೆ ಸ್ತ್ರೀ ಹೆಸರು ಇಟ್ರು, ಪುರುಷ ಇದ್ರೆ ಪುರುಷನ ಹೆಸರನ್ನ ಇಟ್ರು. ಆದ್ರೆ ಇದರ ಅರ್ಥ ನಾನು ಹೆಸರಲ್ಲ, ನನ್ನದು ಹೆಸರು. ಇವು ಎರಡು ಶಬ್ದ ಇದೆ ನಿತ್ಯ ಜೀವನದಲ್ಲಿ ನಾವು ಮಾತಾಡ್ತೀವಿ. ಯಾವ ಎರಡು ಶಬ್ದ ಅಂದ್ರೆ ನಾನು ಮತ್ತು ನನ್ನದು ಅಥವಾ ನನ್ನ. ತಾವು ಕೂಡ ಗಮನಿಸಿರ್ಬೋದು, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಬಹಳ ಸಲ ರಿಪೀಟ್ ಮಾಡೋ ಎರಡು ಶಬ್ದಗಳು ನಾನು ಮತ್ತು ನನ್ನ. ಹಾಗಾದ್ರೆ ಈ ನಾನು ಅನ್ನುವಂಥದ್ದನ್ನ ಎಲ್ಲಿ ಬಳಸ್ತೀವಿ? ನನ್ನ ಅನ್ನೋದನ್ನ ಎಲ್ಲಿ ಬಳಸ್ತೀವಿ? ಹೇಳ್ತೀವಲ್ಲ, ನನ್ನ ಮುಖ ಅಂತೀವಿ, ನನ್ನ ಕೈ ಅಂತೀವಿ, ನನ್ನ ಕಾಲು ಅಂತೀವಿ. ಪಾರ್ಟ್ಸ್ಗೆಲ್ಲ, ಬಾಡಿ ಪಾರ್ಟ್ಸ್ಗೆಲ್ಲ ನಾವೇನಂತೀವಿ? ನನ್ನದು. ಅದೇ ರೀತಿ ನನ್ನ ಮನೆ, ನನ್ನ ಪರಿವಾರ, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ. ಹಾಗಾದ್ರೆ ಇದು ನಾನು ಯಾರು? ಇವೆಲ್ಲ ನನ್ನದು. ಆದ್ರೆ ನಾನು ಯಾರು? ಈ ನಾನು ಅನ್ನೋದು ಯಾವುದು? ಹೇಳ್ತೀವಲ್ಲ, ನಾನು ಬರ್ತೀನಿ, ನಾನು ಓದ್ತೀನಿ, ನಾನು ಬರಿತೀನಿ. ಯಾವ್ದ್ರ ಮುಖಾಂತರ ಹೇಳ್ತದೋ? ನಾನು ನನ್ನ ಕೈಯಿಂದ ಬರಿತೀನಿ. ಹಾಗಾದ್ರೆ ಇಲ್ಲಿ ವಿಚಾರ ಮಾಡುವಂತ ಒಂದು ಅಂಶ ಇದೆ. ಹಾಗಾದ್ರೆ ನಾನು ಕೈ ಅಲ್ಲ, ನಾನು ನನ್ನ ಕಣ್ಣಿನ ಮುಖಾಂತರ ನೋಡ್ತಾ ಇದ್ದೇನೆ. ಹಾಗಾದ್ರೆ ನಾನು ಕಣ್ಣಲ್ಲ. ನೀವು ಆಳವಾಗಿ ಚಿಂತನೆ ಮಾಡಿದಾಗ ನಾನು ಈ ದೇಹ ಅಲ್ಲ ಅನ್ನೋದು ಒಂದು ಉತ್ತರ ಕಂಡು ಬರ್ತದೆ. ಹಾಗಾದ್ರೆ ಈ ಕೊನೆ ಪ್ರಶ್ನೆ, ನಾನು ಯಾರು?
ಹೇಳ್ತಾ ಇರೋದು ಯಾವುದು? ಇದೆಲ್ಲ ನನ್ನದು 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 ಅಂತ ಹೇಳ್ತಾ ಇರೋದು ಯಾವುದು ಒಳಗಡೆ ಇರೋದು? ಅದಕ್ಕೆ ನಾಡು ಭಾಷೆಯಲ್ಲಿ ಹೇಳ್ತೀವಿ ಜೀವ ಪ್ರಾಣ. ಅದನ್ನೇ ಸೈನ್ಸ್ ಭಾಷೆಯಲ್ಲಿ ಹೇಳ್ತೀವಿ ಎನರ್ಜಿ. ಅದನ್ನೇ ನಾವು ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳ್ತೀವಿ ಆತ್ಮ. ಹಾಗಾದ್ರೆ ಆತ್ಮ ಅನ್ನೋದು ತಮಗೂ ಗೊತ್ತಿದೆ, ನಮ್ಮಲ್ಲಿ ಆತ್ಮ ಇದೆ ಅನ್ನೋದು. ಹಾಗಾದ್ರೆ ಆತ್ಮ ಈ ಶರೀರದಲ್ಲಿ ಇದ್ದಾಗ ಅದಕ್ಕೆ ಜೀವಾತ್ಮ ಅಂತ ಕರಿತೀವಿ. ಆದ್ರೆ ಆತ್ಮ ಶರೀರದಲ್ಲಿ ಇಲ್ಲ ಅಂದ್ರೆ ಈ ಶರೀರಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ, ಯಾವುದೇ ತರಹದ ಇದರಿಂದ ಕೆಲಸ ಕಾರ್ಯಗಳಾಗುವುದಿಲ್ಲ. ತಾವು ನೋಡಿದಿರಿ, ಯಾರಾದ್ರೂ ಒಬ್ಬ ವ್ಯಕ್ತಿ ತೀರ್ಕೊಂಡ ಅಂದ್ರೆ ಅಲ್ಲಿ ಹೇಳ್ತೀವಿ, ಯಾರಾದ್ರೂ ಅಪರಿಚಿತರು ಬಂದು ಏನಾಯ್ತು ಯಾರಿಗೇನಾಯ್ತು ಅಂತ ಕೇಳಿದ್ರೆ ಹೇಳ್ತಾರೆ ಇಂಥವ್ರು ತೀರಿ ಹೋದ್ರು ಅದನ್ನ ಬಳಸ್ತೀವಿ. ಇಂಥವ್ರು ತೀರಿ ಹೋದ್ರು ಅಥವಾ ಇಂಥವ್ರು ಸತ್ತು ಹೋದರು. ಈ ಶಬ್ದನ ನಮ್ಮ ಜೀವನದಲ್ಲಿ ಗಮನಿಸಿದೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸತ್ಯದ ದರ್ಶನವನ್ನ ಆ ಎರಡೂ ಶಬ್ದಗಳು ನಮಗ್ ಮಾಡಿಸ್ತಾ ಇದ್ದಾವೆ. ಮೊದಲನೇದಾಗಿ ಸತ್ತು ಹೋದರು. ಹಾಗಾದ್ರ ಸತ್ ಅನ್ನುವಂಥದ್ದು ಸಂಸ್ಕೃತ ಪದ ಇದು. ಹಾಗಾದ್ರೆ ಸತ್ಯ ಅನ್ನುವಂಥದ್ದು ಹೋಯ್ತು ಅಂದ್ರೆ ಅಲ್ಲಿರುವಂತ ಬಾಡಿ ಅಲ್ಲೇ ಇದೆ, ಆ ವ್ಯಕ್ತಿಯ ಶರೀರ ಅಲ್ಲೇ ಇದೆ, ಇದ್ರೂ ಕೂಡ ಹೇಳ್ತಾರೆ ಸತ್ತು ಹೋದ್ರು. ಇದರ ಅರ್ಥ ಆ ಬಾಡಿಯಲ್ಲಿರುವಂತ ದೇಹದಲ್ಲಿರುವಂತ ಸತ್ಯ ಅನ್ನುವಂತ ಆತ್ಮ ಅಥವಾ ಜೀವ ಪ್ರಾಣ ಹೋಯ್ತು. ಇನ್ನೊಂದು ಭಾಷೆಯಲ್ಲಿ ಹೇಳ್ತೀವಿ ತೀರಿ ಹೋದರು. ತೀರಿ ಅಲ್ಲ, ಅದು ತೀರಿಸಿ ಹೋದರು. ಅಂದ್ರೆ ನಾವು ಏನು ತೀರ್ಸ್ಬೇಕಾಗಿತ್ತು ಈ ಜನ್ಮದಲ್ಲಿ ಅದನ್ನ ತೀರ್ಸಿ ಹೋಗ್ತೀವಿ, ಅದಕ್ಕೆ ಹೇಳ್ತಾರೆ ತೀರಿ ಹೋದರು. ಈ ಬೇರೆ ಬೇರೆ ಶಬ್ದಗಳನ್ನು ತಗೊಂಡಾಗ ನಮ್ಮ ಜನರು ಅದೇ ಆ ಭಾಷೆಯನ್ನ ಕರೆಕ್ಟ್ ಆಗಿ ಬಳಸಿದ್ದಾರೆ, ಆದ್ರೆ ನಾವು ತಿಳ್ಕೊಳ್ಬೇಕಷ್ಟೆ. ಹಾಗಾದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಆತ್ಮ ಅಂದ ಮೇಲೆ ಎರಡು ಭಾಗ ಆಯ್ತಲ್ಲ, ಒಂದು ದೇಹ ಆಯ್ತು, ಮತ್ತೊಂದು ಆತ್ಮ ಆಯ್ತು. ಹಾಗಾದ್ರೆ ಆತ್ಮ ಒಂದೇ ಏನು ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಡಿ ಬೇಕು, ಅದಕ್ಕೆ ಶರೀರದ ಸಹಾಯ ಸಹಕಾರ ಬೇಕು. ಅದಕ್ಕಾಗಿ ಆತ್ಮ ಈ ಶರೀರದ ಮುಖಾಂತರ ನೋಡ್ತದೆ, ಮಾತಾಡ್ತದೆ, ಬರೀತದೆ, ಓದ್ತದೆ, ನಡೀತದೆ, ಕೆಲಸಗಳನ್ನ ಮಾಡ್ತದೆ. ಶರೀರ ಒಂದೇ ಇದ್ರೂ ಅದಕ್ಕೂ ಉಪಯೋಗವಿಲ್ಲ, ಆತ್ಮ ಒಂದೇ ಇದ್ದರೂ ಅದಕ್ಕೂ ಕೂಡ ಯಾವುದು ಯೂಸ್ ಇಲ್ಲ. ಅದಕ್ಕೆ ಹೇಳಲಾಗ್ತದೆ ಮನುಷ್ಯ ಆತ್ಮ, ಜೀವ ಆತ್ಮ. ಶರೀರವನ್ನ ಧಾರಣೆ ಮಾಡ್ಕೊಂಡಾಗನೇ ಆ ಆತ್ಮಕ್ಕೆ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು, ಯಾವ ರೀತಿ ನಮ್ಮ ದೇಹದಲ್ಲಿ ಬಾಡಿ ಪಾರ್ಟ್ಸ್ ಗಳೇನಿದಾವೆ ಆಯಾಯ ಭಾಗಗಳಲ್ಲಿ ಇದಾವೆ, ಹಾಗಾದ್ರೆ ನಮ್ಮ ಆತ್ಮಕ್ಕೂ ಕೂಡ ಆತ್ಮದಲ್ಲಿ 3 ಅಂಗಗಳಿದಾವೆ. ಆತ್ಮದಲ್ಲಿ 3 ಅಂಗಗಳು, ಅವು ಸಪ್ರೇಟ್ ಆಗಿಲ್ಲ, ಆತ್ಮದಲ್ಲೇ ತುಂಬಿಕೊಂಡಿದೆ. ಮೊದಲನೇದಾಗಿ ಮನಸ್ಸು, ಎರಡನೇದಾಗಿ ಬುದ್ಧಿ, ಮೂರನೇದಾಗಿ ಸಂಸ್ಕಾರ. ಹಾಗಾದ್ರೆ ಮನಸ್ಸು ಅಂದ್ರೆ ಏನು? ತಾವೆಲ್ಲರಿಗೂ ಪ್ರಶ್ನೆ ಮಾಡಿದ್ರೆ ಮನಸ್ಸು ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ನೋಡ್ರಿ, ಮನಸ್ಸು ಅಂದರೆ ವಿಚಾರಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ಅಂಗ. ಅದು ಮನಸ್ಸಂದರೆ ವಿಚಾರಗಳನ್ನ ಮಾಡುವಂತ ಅಂಗ. ಆ ಮನಸ್ಸಿನಲ್ಲಿ ಬಹಳಷ್ಟು ಥಾಟ್ಸ್ ಬರ್ತವೆ. ಕೆಲವು ವಿಜ್ಞಾನಿಗಳು ಮನಸ್ಸನ್ನ ಸಂಶೋಧನೆ ಮಾಡಿದಾಗ ಆ ಮನಸ್ಸಿನಲ್ಲಿ 1 ನಿಮಿಷಕ್ಕೆ 1,000 ಆಲೋಚನೆಗಳು ಬರ್ತಾವಂತೆ. ನಮ್ಗೆ ಆಶ್ಚರ್ಯ ಅನ್ನಿಸ್ತದೆ. 1000 ಆಲೋಚನೆಗಳನ್ನ ನಾವು ಮಾಡುವುದಿಲ್ಲ, ಕಾರ್ಯದಲ್ಲಿ ತರುವುದಿಲ್ಲ, ಆದ್ರೂ ಕೂಡ ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, 1000 ಥಾಟ್ಸ್ ನಾವು 1 ನಿಮಿಷಕ್ಕೆ ನಾವು ಕ್ರಿಯೇಟ್ ಮಾಡ್ತೀವಿ. ಅದು ಮಾಡೋದೆಲ್ಲಿ? ಮನಸ್ಸಿನಲ್ಲಿ. ಮನಸ್ಸಿರೋದೆಲ್ಲಿ? ಆತ್ಮದಲ್ಲಿ. ಹಾಗಾದ್ರೆ ಮನಸ್ಸಿನಲ್ಲಿ ಅದೇ ರೀತಿ, ಯಾವ ರೀತಿ ಸಮುದ್ರದ ಅಲೆಗಳು ಬರ್ತವೆ ಅಪ್ಪಳಿಸ್ತವೆ, ಅದೇ ರೀತಿ ಆತ್ಮದಲ್ಲಿರುವಂತ ಮನಸ್ಸಿನಲ್ಲಿ ಆಲೋಚನೆಗಳು, ವಿಚಾರಗಳು, ಸಂಕಲ್ಪಗಳು ಬರ್ತಾ ಹೋಗ್ತವೆ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರ್ಬೇಕಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿಸಿಕೊಡುವುದು ಬುದ್ಧಿ. ಅದಕ್ಕೆ ಹೇಳ್ತಾರಲ್ಲ, ಬುದ್ಧಿಯಿಂದ ಕೆಲಸ ಮಾಡು, ಮನಸ್ಸಿನಿಂದ ಅಲ್ಲ. ಮನಸ್ಸಿನಿಂದ ಮಾಡಿದ ಕೆಲಸ ಏನಾಗ್ತದೆ? ಕೆಡ್ತದೆ. ಮನಸ್ಸಿನಲ್ಲಿ ಬಹಳಷ್ಟು ಚಂಚಲವಾದಂತ ಮನಸ್ಸನ್ನ ಕುದುರೆ ಹೋಲಿಸ್ತಾರೆ. ಅದಕ್ಕಾಗಿ ಆ ಕುದುರೆ ಓಡ್ತಾ ಇರುವಂತ ಮನಸ್ಸನ್ನ ಎಳೆದು ಲಗಾಮ್ ಹಾಕೋದು ಯಾವುದು? ಬುದ್ಧಿ. ಬುದ್ಧಿ ಏನ್ ಹೇಳ್ತದೆ ಅಂದ್ರೆ, ಮನಸ್ಸಿನಲ್ಲಿರುವಂತ ಥಾಟ್ಸ್ ಯಾವುದು ಸರಿ ಇದೆ ಅದನ್ನ ಮಾಡು, ಯಾವುದು ಸರಿ ಇಲ್ಲ ಅದನ್ನ ಮಾಡ್ಬೇಡ ಅಂತ ಪ್ರೇರೇಪಿಸ್ತದೆ. ಜಡ್ಜ್ಮೆಂಟ್ ಕೊಡ್ತದೆ. ಜಡ್ಜ್ ಇದ್ದ ಹಾಗೆ
ಇದನ್ನೇ ಮಾಡು, ಇದನ್ನೇ ಮಾಡು. ಅವಾಗ ಆ ಕೃತಿ ನಮ್ಮಿಂದ ಆಗ್ತದೆ, ಕೆಲಸ ಆಗ್ತದೆ. ಅದು ಎಲ್ಲಿ ರೆಕಾರ್ಡ್ ಆಗ್ತದೆ ಅಂದ್ರೆ ಸಂಸ್ಕಾರದಲ್ಲಿ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಚಿತ್ರಗುಪ್ತ ಇದ್ದಾನೆ ಯಮನ ಹತ್ತಿರ, ಅವನಲ್ಲಿ ಒಂದು ದೊಡ್ಡ ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ನಾವು ಮಾಡಿದಂತ ಎಲ್ಲ ಕರ್ಮದ ರೆಕಾರ್ಡ್ ಇದೆ ಅಂತ ಹೇಳ್ತಾ ಇದ್ರು. ಅದೆಷ್ಟು ಸತ್ಯನೋ ಗೊತ್ತಿಲ್ಲ. ಆದ್ರೆ ಚಿತ್ರಗುಪ್ತ ಯಾವುದು ಅಂದ್ರೆ ನಮ್ ಸಂಸ್ಕಾರನೇ. ಆ ಸಂಸ್ಕಾರದಲ್ಲಿ ಅನೇಕ ಜನ್ಮಗಳ, ಅನೇಕ ಕರ್ಮಗಳ ರೆಕಾರ್ಡ್ ಅನ್ನೋದು, ಇತಿಹಾಸ ಅನ್ನೋದು ತುಂಬಿಕೊಂಡಿದೆ. ಯಾಕೆ ತುಂಬಿಕೊಳ್ತದೆ? ಈ ಮನಸ್ಸು ಬುದ್ಧಿ ಸಂಸ್ಕಾರದ ಅವಶ್ಯಕತೆ ಏನಿದೆ ನೋಡ್ರಿ. ಸಂಸ್ಕಾರದ ಅನುಸಾರವಾಗಿ, ನಾನು ಮಾಡಿದ ಕರ್ಮದ ಅನುಸಾರವಾಗಿ ನನ್ನ ಮುಂದಿನ ಭವಿಷ್ಯ ನನಗೆ ರೂಪಿಸ್ತದೆ, ಅಥವಾ ಮುಂದಿನ ಜನ್ಮ ನನಗೆ ಸಿಗ್ತದೆ. ಉದಾಹರಣೆ, ಈ ಜನ್ಮದಲ್ಲಿ ನಾನು ಏನಿದ್ದೀನಿ ವಿಚಾರ ಮಾಡಿದಾಗ ನನಗೇನು ಸರಿಯಾದಂತ ದೇಹ ಸಿಕ್ಕಿದೆ, ಸರಿಯಾದಂತ ಪರಿವಾರ ಸಿಕ್ಕಿದೆ, ಸರಿಯಾದಂತ ಎಲ್ಲ ಐಶ್ವರ್ಯ ಸಿಕ್ಕಿದೆ ಅಂದ್ರೆ ವಿಚಾರ ಮಾಡ್ರಿ, ನೀವು ಹಿಂದಿನ ಜನ್ಮದಲ್ಲಿ ಒಳ್ಳೆ ಸಂಸ್ಕಾರಗಳನ್ನ ಮಾಡಿ ಬಂದಿದ್ದೀರಿ. ಅದೇ ಬೇರೆ ತರನು ನಾವು ತಿಳ್ಕೊಳ್ಬಹುದು. ಯಾರೋ ಅಂಗವಿಕಲರು ಇರ್ತಾರೆ, ಮತ್ತಾರೋ ಬಡವರು ಇರ್ತಾರೆ, ಮತ್ತಾರೋ ಏನೇನೋ ನಮ್ಮ ಸಮಾಜದಲ್ಲಿ ಇದ್ದಾರೆ ಪಾಪ. ಅವ್ರನ್ನೆಲ್ಲ ನೋಡಿದಾಗ ನಮಗ ಅಯ್ಯೋ ಪಾಪ ಅನಿಸ್ತದೆ. ಆದ್ರೆ ಇತರದ್ದು ಒಂದೇ ಒಂದ್ ಲೆಕ್ಕಾಚಾರ ಏನಂದ್ರೆ, ಅವರು ಮಾಡಿದಂತ ಹಿಂದಿನ ಜನ್ಮದ ಕಾರ್ಮಿಕ ಅಕೌಂಟ್. ಆ ಅಕೌಂಟ್ ಇಂದ, ಆ ಸಂಸ್ಕಾರದಿಂದ ಅವರಿಗೆ ಈ ಜನ್ಮದಲ್ಲಿ ಆ ರೀತಿ ಶರೀರಗಳು ಸಿಕ್ಕಿರ್ತವೆ. ಇವೆಲ್ಲ ಒಂದಕ್ಕೊಂದು ಡಿಪೆಂಡ್ ಇದಾವೆ. ಯಾವ ರೀತಿ ಕಚ್ಚಾ ವಸ್ತು ಇರ್ತದೆ ಆ ರೀತಿ ಪೇಪರ್ ತಯಾರಾಗ್ತದೆ. ಅದೇ ರೀತಿ ಯಾವ ರೀತಿ ಬಂಗಾರ ಇರ್ತದೆ ಆ ರೀತಿ ಒಡವೆಗಳು ತಯಾರಾಗ್ತವೆ. ಹಾಗೆ ನಮ್ಮ ಕರ್ಮಗಳಿಗನುಸಾರವಾಗಿ ನಮ್ಮ ಈ ಜನ್ಮದಲ್ಲಿ ನಮ್ಮ ಎಲ್ಲ ಸಂಬಂಧಿಕರು, ನನ್ನ ಪರಿವಾರ, ನನಗೆ ಸಿಗುವಂತ ಲಾಭ ನಷ್ಟಗಳು ಅದರ ಮೇಲೆ ಡಿಪೆಂಡ್ ಆಗಿರ್ತವೆ. ಹಾಗಾದ್ರೆ ಆತ್ಮದ ಅಂಗಗಳು ಗೊತ್ತಾಯ್ತು, 3: ಮನಸ್ಸು, ಬುದ್ಧಿ, ಸಂಸ್ಕಾರ. ಹಾಗಾದ್ರೆ ಆತ್ಮ ಎಲ್ಲಿರ್ತದೆ? ಇದು ಒಂದು ದೊಡ್ಡ ಪ್ರಶ್ನೆ. ಆತ್ಮ ನಮ್ಮ ಈ ದೊಡ್ಡದಾದಂತ ಬಾಡಿಯಲ್ಲಿ ಯಾವ ಸ್ಥಳದಲ್ಲಿ ಆತ್ಮ ಕೂತ್ಕೊಂಡಿದೆ? ಹಾಗಾದ್ರೆ ತಾವು ಅನ್ಕೊಳ್ಬಹುದು, ಕೆಲವ್ರಿಗೆ ಗೊತ್ತೂ ಇರ್ಬೋದು ಆತ್ಮ ಎಲ್ಲಿದೆ ಅಂತ. ಕೆಲವ್ರು ಹೇಳ್ತಾರೆ ಹೃದಯದಲ್ಲಿ ಆತ್ಮ ಇದೆ, ಕೆಲವ್ರು ಹೇಳ್ತಾರೆ ಮನಸ್ಸಿನಲ್ಲಿ ಆತ್ಮ ಇದೆ, ಅಂದ್ರೆ ಮೈಂಡ್ ಅಲ್ಲಿ ಆತ್ಮ ಇದೆ. ಆದ್ರೆ ಸತ್ಯ ಅನ್ನೋದು ಯಾವ ರೀತಿ ಅಲ್ಲ, ಅದನ್ನ ನಾವು ರಿಯಲೈಸ್ ಮಾಡ್ಕೊಂಡಾಗ ನಮಗ್ ಗೊತ್ತಾಗ್ತದೆ ನಿಜವಾಗಿ ಆತ್ಮ ಎಲ್ಲಿದೆ ಅನ್ನೋದು. ಕೆಲವರಿಗೆ ಆಕ್ಸಿಡೆಂಟ್ ಆಗಿರ್ತದೆ, ವಿದಿನ್ ಸೆಕೆಂಡ್ಸ್ ಅಲ್ಲಿ ಅವ್ರಿಗೆ ಹಾರ್ಟ್ ಸರ್ಜರಿ ಆಗ್ತದೆ, ಬೇರೆ ಹಾರ್ಟ್ ಅನ್ನ ಹಾಕ್ತಾರೆ. ಇತ್ತಿತ್ಲಾಗಿ ನಡೆದಿದ್ದಾವೆ, ತಮಗೂ ಗೊತ್ತಿದೆ. ಹಾಗಾದ್ರೆ ಹಾರ್ಟ್ ಅಲ್ಲಿ ಆತ್ಮ ಇದ್ದಿದ್ರೆ ಇದೆಲ್ಲ ಸಾಧ್ಯ ಇತ್ತೇನು? ಅದೇ ರೀತಿ ಯಾರಾದ್ರೂ ಆಕ್ಸಿಡೆಂಟ್ ಅಲ್ಲಿ ಕೈ ಕಳ್ಕೊಂಡ್ರೆ ಅಥವಾ ಕಾಲ್ ಕಳ್ಕೊಂಡ್ರೆ ಬದುಕ್ತಾರೆ, ಅಂದ್ರೆ ಕೈ ಕಾಲ್ನಲ್ಲಿ ಕಣ್ಣಲ್ಲಿ ಆತ್ಮ ಇಲ್ಲ, ಅದು ಇಲ್ದೇನೂ ಬದುಕಬಹುದು. ಹಾಗಾದ್ರೆ ಆತ್ಮದ ಸ್ಥಾನ ಯಾವುದು? ನಾವೆಲ್ಲ ಹೇಳ್ತೀವಲ್ಲ, ನಮ್ಮ ಮೆದುಳು ನಮ್ಮ ಎಲ್ಲ ಕರ್ಮೇಂದ್ರಿಯಗಳಿಗೆ ಡೈರೆಕ್ಷನ್ ಕೊಡುತ್ತದೆ. ನಮ್ಮ ಎಲ್ಲ ಕರ್ಮೇಂದ್ರಿಯಗಳನ್ನ ನಿಯಂತ್ರಿಸುವುದು ನಮ್ಮ ಮೆದುಳು ಅಂತ ಹೇಳ್ತೀವಿ. ಹಾಗಾದ್ರೆ ಮೆದುಳು ಒಂದೊಂದ್ಸಲ ಬ್ಲಾಕ್ ಆಗಿ ಅದು ಕೂಡ ಏನಾಗ್ತದೆ, ಡೆಡ್ ಆಗ್ತದೆ, ಕೋಮಾದಲ್ಲಿ ಹೋಗಿರ್ತದೆ. ನಾವ್ ಕೇಳಿದ್ರಿ, ಕೋಮಾ ಪೇಷಂಟ್ಗೆ ಮೆದುಳು ಕೆಲಸ ಮಾಡುದಿಲ್ಲ. ಹಾಗಾದ್ರೆ ಮೆದುಳು ಇದ್ದಾಗೂ ಕೂಡ, ಮೆದುಳು ಕೆಲಸ ಮಾಡದೇ ಇದ್ದಾಗೂ ಕೂಡ ಆತ್ಮ ಇದೆಯಲ್ಲ ಅಲ್ಲಿ? ಇದೆ, ಎಷ್ಟೋ ವರ್ಷಗಳ ಕಾಲ ಇರ್ತದೆ. ಹಾಗಾದ್ರೆ ಆತ್ಮ ಇರುವುದು ಮೆದುಳಿನ ಪಕ್ಕದಲ್ಲಿ. ಆತ್ಮ ಮೆದುಳಿಗೆ ಡೈರೆಕ್ಷನ್ ಕಳಿಸ್ತದೆ, ಮೆದುಳು ನಮ್ಮ ಎಲ್ಲ ಕರ್ಮೇಂದ್ರಿಯಗಳಿಗೆ ತನ್ನ ಕಾರ್ಯವ್ಯವಹಾರವನ್ನ ಮಾಡೋದಕ್ಕೆ ಕಳಿಸ್ತದೆ. ಇದೆಲ್ಲ ನೀವು ವಿಜ್ಞಾನದಲ್ಲಿ ಓದಿದಿರಿ. ಆದ್ರೆ ನಾವ್ ಎಲ್ಲಿವರೆಗೂ ಓದಿದೀವಿ ಅಂದ್ರೆ ಮೆದುಳಿನವರೆಗೂ ಓದಿದೀವಿ, ಮೆದುಳಿನ ಪಕ್ಕದಲ್ಲಿರುವಂತ ಆತ್ಮದ ಬಗ್ಗೆ ಓದಿಲ್ಲ. ಹಾಗಾದ್ರೆ ನೇರವಾಗಿ ನಿಮ್ಮ 2 ಹುಬ್ಬುಗಳ ಮಧ್ಯದಲ್ಲಿ ಏನು ನೀವು ಗಂಧವನ್ನ ಹಚ್ತೀರಿ, ಕುಂಕುಮವನ್ನ ಹಚ್ತೀರಿ, ತಿಲಕವನ್ನ ಹಚ್ತೀರಿ, ಆ ಒಂದು ದ್ಯೋತಕ ಸಿಂಬಾಲ್, ಇಲ್ಲೇ ಆತ್ಮ ಇದೆ ಅನ್ನುವಂತ ಸಿಂಬಾಲ್ ನಾವು ಭಾರತೀಯರು ನಮಗ್ ನಾವೇ ಮಾಡ್ಕೊಂಡಿದೀವಿ. ಏನಂತ? ಇದು ಆತ್ಮ ಇಲ್ಲಿದೆ ಅನ್ನೋದಕ್ಕಾಗಿ ನಾವು ಕುಂಕುಮವನ್ನ ತಿಲಕವನ್ನ ಹಚ್ಕೊಳ್ತೀವಿ. ಅಲ್ಲೇ ಅಂದ್ರೆ ಅಲ್ಲೇ ಇಲ್ಲ, ನೇರವಾಗಿ ನಮ್ಮ ಮೆದುಳಿನ ಪಕ್ಕದಲ್ಲಿ ಆತ್ಮ ಇದೆ. ಅದಕ್ಕಾಗಿ ನಾವು 2 ಹುಬ್ಬುಗಳ ಮಧ್ಯದಲ್ಲಿ ತಿಲಕವನ್ನ ಹಚ್ಕೊಳ್ತೀವಿ. ಆತ್ಮ ಪೂರ್ವಕವಾಗಿ ನಮಸ್ಕಾರವನ್ನ ಮಾಡ್ತೀವಿ ನೋಡ್ರಿ, ಕೈಗಳನ್ನ ಹಣೆಗೆ ಹಚ್ಕೊಂಡು ನಮಸ್ಕಾರ ಮಾಡ್ತೀವಿ. ಯಾಕೆ? ಆತ್ಮ ಇಲ್ಲಿದೆಯಲ್ಲ, ಅದಕ್ಕಾಗಿ ಆತ್ಮ ಪೂರ್ವಕವಾಗಿ ನಾವು ನಮಸ್ಕಾರವನ್ನ ಮಾಡ್ತೀವಿ. ಹಾಗೆ ನಮ್ ಮುಸ್ಲಿಂ ಬಾಂಧವರದ್ದು ತಗೊಳ್ರಿ, ಅವರು ಕೂಡ ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ? ಅವ್ರ ಕೈಯಿಂದ ಹಣೆಗೆ ಕೈಯನ್ನ ಒಯ್ದು ಸಲಾಂ ಮಾಲಿಕುಂ ಅಂತಾರೆ. ಇದರ ಅರ್ಥ ಆತ್ಮ ಎಲ್ಲರಲ್ಲೂ ಇದೆಯಲ್ಲ, ಅವರವರ ಭಾಷೆಯಲ್ಲಿ ಅವರು ಆತ್ಮ ಪೂರ್ವಕವಾಗಿ ವಂದಿಸ್ತಾರೆ. ಹಾಗಾದ್ರೆ ಆತ್ಮದ ಕೆಲಸ ಏನು? ಆತ್ಮದ ಕೆಲಸ ಏನಂದ್ರೆ
ಆತ್ಮ ಈ ಶರೀರದಲ್ಲಿ ಇದ್ದಾಗ ಮನಸ್ಸಿನಲ್ಲಿ ಬಂದಂತ ಸಂಕಲ್ಪಗಳನ್ನ ಬುದ್ಧಿ ಕೊಟ್ಟಂತ ಜಜ್ಮೆಂಟ್ ದಿಂದ ಕರ್ಮಗಳನ್ನ ಮಾಡ್ತಾ ಹೋಗೋದು ಆತ್ಮದ ಕೆಲಸ. ಅದಕ್ಕೆ ಸಹಕಾರಿಯಾಗೋದು ಯಾವುದು? ಈ ಶರೀರ. ಹಾಗಾದ್ರೆ ಈ ಶರೀರ ಮತ್ತು ಆತ್ಮ ಎರಡು ಕೂಡ ಬೇರೆ ಬೇರೆ, ಒಂದೇ ಅಲ್ಲ. ಕೂಡಿದಾಗ ಒಂದೇ ಅಂದ್ರೂ ಕೂಡ ಇದು ವಸ್ತು ಇರೋದು ಬೇರೆ ಬೇರೆನೆ. ಅದಕ್ಕಾಗಿ ಶರೀರವನ್ನ ಪಂಚತತ್ವಗಳಿಂದ ಆದಂತ ಶರೀರವನ್ನ ಪಂಚತತ್ವದಲ್ಲೇ ಲೀನ ಮಾಡ್ತೀವಿ. ಇರುವಂತ ಆತ್ಮ ಮಾತ್ರ ಸುಡುವುದಿಲ್ಲ, ಸಾಯುವುದಿಲ್ಲ, ನೀರ್ನಲ್ಲಿ ಹಾಕಿದ್ರೆ ಮುಳುಗುವುದಿಲ್ಲ, ಅಥವಾ ನಾವು ಸಂಸ್ಕಾರ ಮಾಡಿದ್ರೆ ಅದು ಸಂಸ್ಕಾರನೂ ಆಗುವುದಿಲ್ಲ. ಹಾಗಾದ್ರೆ ಆತ್ಮ ಎಲ್ಲಿ ಹೋಗ್ತದೆ? ಇದೇ ಸ್ವ ಅರಿವು. ಆ ಆತ್ಮ ಈ ಶರೀರದಿಂದ ಡಿಟ್ಯಾಚ್ ಆದ್ಮೇಲೆ ಮತ್ತೊಂದು ಶರೀರವನ್ನ ಧಾರಣೆ ಮಾಡ್ತೀನಿ. ಇದೆಲ್ಲರದ್ದು. ಯಾಕಂದ್ರೆ ಪುನರಪಿ ಜನಂ ಜನಂ ಪುನರಪಿ ಮರಣಂ, ಇದನ್ನ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಮತ್ತೆ ಬೇರೆ 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 ಇರ್ತದೆ. ಆತ್ಮ ಮಾತ್ರ ಒಂದೇ ಆತ್ಮ ಬೇರೆ ಬೇರೆ ಶರೀರಗಳನ್ನ ತಗೊಳ್ತದೆ. ಯಾವ ಮೇಲೆ ಡಿಪೆಂಡ್ ಇದೆ ಅಂದ್ರೆ ನಾವು ಮಾಡುವಂತ ಕರ್ಮಗಳ ಮೇಲೆ. ನಾವು ಒಳ್ಳೆ ಕರ್ಮಗಳನ್ನ ಮಾಡಿದ್ವಿ ಅಂದ್ರೆ ಒಳ್ಳೆ ಜನ್ಮಗಳು ಸಿಗ್ತವೆ. ಒಳ್ಳೇದ್ರ ಜೊತೆಗೆ ಕೆಟ್ಟದ್ದೂ ಮಾಡ್ತಾ ಹೋದ್ವಿ ಅಂದ್ರೆ ಅರ್ಧ ಹೇಳ್ತಾರಲ್ಲ 50-50, ಅರ್ಧ ಒಳ್ಳೇದು ಅರ್ಧ ಕೆಟ್ಟದ್ದು. ಕೆಟ್ಟದ್ದೇ ಮಾಡ್ತಾ ಹೋದ್ವಿ ಅಂದ್ರೆ ನಮಗ್ ಕೆಟ್ಟ ಜನ್ಮಗಳಿಗೆ ಸಿಗ್ತಾ ಹೋಗ್ತವೆ. ಅದಕ್ಕೆ ಒಂದು ನಾಟಕದಲ್ಲಿ ಹೇಳ್ತಾರಲ್ಲ, ಹೀರೋ ಪಾತ್ರಧಾರಿನೂ ಇರ್ತಾನೆ, ವಿಲನ್ ಪಾತ್ರಧಾರಿನೂ ಇರ್ತಾನೆ, ಕಾಮಿಡಿಯನ್ನೂ ಇರ್ತಾನೆ. ಯಾಕೆ ಈ ತರ ನಾಟಕ ಮಾಡಿರ್ತಾರೆ? ಅದೊಂದ್ ನಾಟಕ ಸುಂದರವಾಗಿ ಕಾಣಲಿ ಅಂತ. ಅದೇ ರೀತಿ ಈ ಸೃಷ್ಟಿ ನಾಟಕ ಚಕ್ರ ಇದು ಕೂಡ ಒಂದು ನಾಟಕನೇ. ಇಲ್ಲಿ ಕೆಲವರು ಹೀರೋ ಪಾತ್ರಧಾರಿಗಳಿದ್ದಾರೆ, ಕೆಲವರು ಕಾಮಿಡಿಸ್ ಇದ್ದಾರೆ, ಕೆಲವರು ವಿಲನ್ಸ್ ಕೂಡ ಇದ್ದಾರೆ. ಅಂದ್ರೆ ಅವರು ಕೆಟ್ಟ ಕರ್ಮಗಳಿಂದ ಅವರು ತಮ್ಮದನ್ನ ಖಳನಾಯಕನ ರೂಪದಲ್ಲಿ ಅವ್ರ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ. ಇದು ಅವ್ರ ತಪ್ಪಲ್ಲ. ಅವ್ರ ಬುದ್ಧಿಯಲ್ಲಿರುವಂತ ಜ್ಞಾನದಿಂದ ಅವ್ರು ಆ ರೀತಿ ಆಗಿದ್ದಾರೆ. ಹಾಗಾದ್ರೆ ಆತ್ಮ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, ಅಧ್ಯಾಯ 2ರಲ್ಲಿ ಶ್ಲೋಕ 27 ಏನ್ ಹೇಳ್ತದೆ? ಕೃಷ್ಣ ಅರ್ಜುನನಿಗೆ ಹೇಳಿದಂತ ಶ್ಲೋಕ ಇದು. ಜಾತಸ್ಯ ಹಿ ಧ್ರುವಂ ಮೃತ್ಯುಂ ಧ್ರುವಂ ಜನ್ಮ ಮೃತಶ್ಚ ತಸ್ಮಾತ್ ಪರಿಹಾರಾರ್ಥೆ ನತ್ವಂ ಶೋಚಿತು ಮರ್ಹಸಿ. ಇದರ ಅರ್ಥ, ಅರ್ಜುನ ನೀನ್ ಯಾರನ್ನೂ ಕೊಲ್ತಾ ಇಲ್ಲ. ಇವ್ರು ಎಷ್ಟೋ ಜನ್ಮಗಳು ಹುಟ್ಟಿದ್ದಾರೆ, ಎಷ್ಟೋ ಜನ್ಮಗಳು ಇವ್ರು ಮತ್ತೆ ಸತ್ತಿದ್ದಾರೆ. ಇದು ಕೇವಲ ನಿಮಿತ್ತ ಮಾತ್ರ. ನಿಂದೂ ಕೂಡ ಜನ್ಮ ಇದೆ, ನಂದೂ ಕೂಡ ಜನ್ಮ ಇದೆ ಅಂತ ಹೇಳಿದ್ದಾರೆ ಅದ್ರಲ್ಲಿ. ಕೃಷ್ಣ ನಂದೂ ಕೂಡ ಜನ್ಮ ಆಗಿದಾವೆ ಎಷ್ಟೋ. ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನಿಂದೂ ಕೂಡ ಎಷ್ಟೋ ಜನ್ಮಗಳಾಗಿದಾವೆ. ಕೇವಲ ಈ ಜನ್ಮದಲ್ಲಿ ನಾನು ನೀನು ಸೇರಿದೀವಿ ಅಷ್ಟೇ ಅಂತ ಹೇಳ್ತಾನೆ. ಅಂದ್ರೆ ಇದ್ರ ಅರ್ಥ, ನಮ್ದು ಇದೇ ಕೊನೆ ಜನ್ಮನೂ ಅಲ್ಲ, ಇದೇ ಮೊದಲನೇ ಜನ್ಮನೂ ಅಲ್ಲ. ನಾವು ಜನ್ಮಗಳನ್ನ ತಗೊಳ್ತಾ ಬಂದಿದೀವಿ. ಹಾಗಾದ್ರೆ ಆತ್ಮವನ್ನ ನಾವು ಯಾವ ರೀತಿ ಅರಿಬೇಕು, ಯಾವ ರೀತಿ ರಿಯಲೈಸ್ ಮಾಡ್ಕೋಬೇಕು? ಯಾಕಂದ್ರೆ ಕಣ್ಣಿಗೆ ಕಾಣದಂತ ವಸ್ತುವನ್ನ ರಿಯಲೈಸ್ ಮಾಡ್ಕೊಳ್ಬೇಕಂದ್ರೆ ಕಷ್ಟ ಆಗ್ತದೆ. ಹೂವನ್ನ ನೋಡ್ಬಹುದು, ಹೂವಿನ ಸುವಾಸನೆಯನ್ನ ನೋಡೋದಕ್ಕಾಗ್ತದೇನು? ಇಲ್ಲ. ಅದನ್ನ ಅನುಭವಿಸ್ಬಹುದು. ಅದನ್ನ ನಾವು ಸುವಾಸನೆಯನ್ನ ತೆಗೆದುಕೊಂಡಾಗ ಅದನ್ನ ಅನುಭವಿಸ್ಬಹುದು. ಆದ್ರ ಹೂವನ್ನ ನೋಡಿದ ಹಾಗೆ ಸುವಾಸನೆಯನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಶರೀರವನ್ನ ನೋಡಿದ ಹಾಗೆ ಶರೀರದ ಒಳಗಿರುವಂತ ಆತ್ಮವನ್ನ ಈ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಅನುಭವಿಸಬಹುದು. ಆತ್ಮ ನಾನು ಅನ್ನೋದನ್ನ ರಿಯಲೈಸ್ ಮಾಡ್ಕೊಳ್ಬಹುದು. ಯಾವ ರೀತಿ ಅಂದ್ರೆ, ನಾನು ದಿನಾಲು ಪ್ರಾಕ್ಟೀಸ್ ಇದೆ ಇದಕ್ಕೆ. ನಾವ್ ಏನಂತ ತಿಳ್ಕೊಂಡಿದೀವಿ? ನಾವು ಶರೀರ ಅಂತ ತಿಳ್ಕೊಳ್ತಾ ಕನ್ನಡಿ ಮುಂದೆ ನಿಂತಾಗಿರ್ಬೋದು, ಅಥವಾ ಇನ್ನೊಬ್ಬರ ಮುಂದೆ ಪರಿಚಯ ಮಾಡ್ಕೊಳ್ಳುವಾಗಿರ್ಬೋದು, ನನ್ನ ದೇಹವನ್ನ ಪರಿಚಯ ಮಾಡ್ಕೋತೀವಿ ನಾವು. ನಾನು ಆತ್ಮ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೊಳ್ಳೋದಿಲ್ಲ. ಯಾವ ರೀತಿ? ಇದಕ್ಕಾಗಿ ಒಂದು ಉದಾಹರಣೆ ಹೇಳ್ತೀನಿ ನಾನು. ಯಾವ ರೀತಿ ಅಂದ್ರೆ, ನಾನ್ ಯಾರು? ಓ ಯಾಮಾಯ್? ನನಗ್ ನಾನೇ ಪ್ರಶ್ನೆ ಹಾಕೋಬೇಕು. ಇವತ್ ನೀವು ಕೂಡ ಒಂದ್ 5 ನಿಮಿಷ ನಿಮಗ್ ನೀವು ಟೈಮ್ ಅನ್ನ ಕೊಟ್ಕೊಳ್ರಿ. ದಿನದಲ್ಲಿ ಒಂದ್ 5 ನಿಮಿಷ ಆದ್ರು ನಾನ್ ಯಾರಾಗಿದ್ದೀನಿ ಅಂತ ನೀವು ಕ್ವಶನ್ ನಿಮ್ಗೆ ಮಾಡ್ಕೊಂಡ್ರೆ ನಿಮ್ಗ್ ಉತ್ತರ ತಾನೇ ತಿಳಿತಾ ಹೋಗ್ತದೆ. ಅದಕ್ಕೆ ಹೇಳ್ತಾರಲ್ಲ, ಸ್ವಾಮಿ ವಿವೇಕಾನಂದ್ರು ಹೇಳ್ತಾರ ಒಂದ್ ಮಾತನ್ನ, ದಿನದಲ್ಲಿ ಒಂದು ಕ್ಷಣವಾದ್ರೂ ನಿನ್ನ ಜೊತೆಗೆ ನೀನು ಮಾತಾಡ್ಲಿಲ್ಲ ಅಂದ್ರೆ ನೀನು ಒಳ್ಳೆಯ ಮಿತ್ರನನ್ನ ಕಳ್ಕೊಳ್ತಿ ಅಂತ ಹೇಳ್ತಾರೆ. ಇದು ನಿಜವಾದಂತ ಮಾತು, ಅನುಭವಿಸಿದಂತ ಮಾತು. ಯಾಕಂದ್ರೆ ಸ್ವಾಮಿ ವಿವೇಕಾನಂದ್ರು ಅಲ್ಲದಾಟ ನೋಡಿದ್ರೆ ಅವರಿಗೆ ಆತ್ಮ ಅನುಭೂತಿ ಆಗ್ಬೇಕಂದ್ರೆ ಅವ್ರು ಎಷ್ಟೆಲ್ಲಾ ಗುರುಗಳನ್ನ ಅಲಿದಾಡಿ ಕೇಳಿ ಮಾಡಿದ್ರು.
ಆದ್ರೆ ಯಾರು ಅವರಿಗೆ ದರ್ಶನ ಕೊಡ್ಲೇ ಇಲ್ಲ, ಯಾರು ಅವರಿಗೆ ಸತ್ಯ ದರ್ಶನ ಮಾಡಿಸ್ಲೇ ಇಲ್ಲ. ಕೊನೆಯದಾಗಿ ಮಾಡಿಸಿದವರು ರಾಮಕೃಷ್ಣ ಪರಮಹಂಸರು. ಅವ್ರಿಗೊಂದು ಪ್ರಶ್ನೆ ಮಾಡ್ತಾರ ಅವ್ರು, ಗುರುಗಳೇ ನನಗ್ ನೀವು ಪರಮಾತ್ಮನನ್ನ ತೋರಿಸ್ತಿರೇನು, ನನ್ನನ್ ನನಗ್ ತೋರಿಸ್ತಿರೇನು? ಅವಾಗ ಅವ್ರು ಉತ್ತರ ಹೇಳ್ತಾರೆ, ಯಾಕಿಲ್ಲ, ನಾನ್ ತೋರಿಸ್ತೀನಿ, ನಾನು ಎಷ್ಟು ದಿನ ಅದ್ನೇ ಮಾಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಬಂದಂತ ಉತ್ತರ. ಅವಾಗ ಸ್ವಾಮಿ ವಿವೇಕಾನಂದರಿಗೆ ಅನಿಸ್ತದೆ, ಎಂತ ಮಹಾನುಭಾವನ ನಾನು ಭೇಟಿಯಾದೆ, ಎಂತ ಒಬ್ಬ ವ್ಯಕ್ತಿ ನನಗ್ ಸಿಕ್ಕಿದ. ಅದೇ ರೀತಿ ಹೇಳಿದ ಹಾಗೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಆತ್ಮ ದರ್ಶನ ಮಾಡಿಸಿದ್ರು. ಅದೇ ರೀತಿ ಪರಮಾತ್ಮನ ದರ್ಶನನೂ ಕೂಡ ಮಾಡಿಸಿದ್ರು. ಯಾವ ರೀತಿ? ಒಂದೇ ದಿನದಲ್ಲಿ ಆದಂತ ಮಾತಲ್ಲ ಇದು. ಅವರು ತಪಸ್ ಮಾಡಿದ್ರು, ಧ್ಯಾನ ಮಾಡಿದ್ರು. ಅಲೌಕಿಕವಾಗಿ ನಾವು ಆತ್ಮವನ್ನ ರಿಯಲೈಸ್ ಮಾಡ್ಕೋಬೇಕಂದ್ರೆ ಅದಕ್ಕೊಂದೇ ಮಾರ್ಗ ಧ್ಯಾನ. ಯಾಕಂದ್ರೆ ಎಲ್ಲವನ್ನ ನಮ್ಮ ಸೈನ್ಸ್ ಕಲಿಸ್ತದೆ, ಎಲ್ಲವನ್ನ ನಮ್ಮ ಎಜುಕೇಶನ್ಸ್ ಕಲಿಸ್ತವೆ. ಆದ್ರೆ ಅನುಭೂತಿ ಕಲಿಸೋದು ಕೇವಲ ಅಧ್ಯಾತ್ಮ ಮಾತ್ರ. ನಾನು ಯಾರು ಅನ್ನೋದನ್ನ ರಿಯಲೈಸ್ ಮಾಡಿಸೋದು ಕೇವಲ ಅಧ್ಯಾತ್ಮ ಮಾತ್ರ. ಹಾಗಾದ್ರೆ ಅಧ್ಯಾತ್ಮದ ಆಳವಾಗಿ ಹೋಗ್ಬೇಕಂದ್ರೆ ನಮಗೆ ವಯಸ್ಸಾದ ಮೇಲೆ ಹೋಗ್ಬೇಕು. ಕೆಲವ್ರು ಹೇಳ್ತಾರಲ್ಲ, ಸಣ್ಣ ವಯಸ್ಸಿನಲ್ಲಿ ಏನ್ ಹೋಗೋದು ಆಧ್ಯಾತ್ಮಿಕಕ್ಕೆ, ಆಗ್ಲಿ 60 ವರ್ಷ ಆಗ್ಲಿ, ಆಮೇಲೆ ಆಧ್ಯಾತ್ಮಕ್ ಹೋಗೋಣ ಅಂತ ವಿಚಾರ ಮಾಡ್ತಾರೆ. ನೀವೇ ಥಿಂಕ್ ಮಾಡ್ರಿ, 60 ವರ್ಷದ ನಂತರ ಒಬ್ಬ ವ್ಯಕ್ತಿಯ ಸ್ಥಿತಿ ಏನಾಗಬಹುದು? ಅವನ ಆಧ್ಯಾತ್ಮಿಕವನ್ನ ಕಲಿಯೋದಕ್ಕೆ ಯೋಗ್ಯ ಇರ್ತಾನೇನ್ ಅವಾಗ? ಕಿವಿ ಕೇಳ್ತಿರುದಿಲ್ಲ, ಕಣ್ ಕಾಣ್ತಿರುದಿಲ್ಲ, ಆಮೇಲೆ ಒಂದೇ ಕಡೆ ಕುತ್ಕೋಬೇಕಾದ್ರೆ ಮೊಣಕಾಲ್ ನೋವು ಇರ್ತದೆ, ಅಲಗಾಡ್ತಿರ್ತಾನೆ. ಅಂತ ವ್ಯಕ್ತಿ ಏಜ್ ಆದ್ಮೇಲೆ ಅಧ್ಯಾತ್ಮದಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಇದೆ ಏನು? ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನನಗೆ ಯುವಕರನ್ನ ಕೊಡ್ರಿ, 100 ಯುವಕರನ್ನ ಕೊಡ್ರಿ ಸಾಕ್ ಅಂತಿದ್ರು. ಅಂದ್ರೆ ಇದ್ರ ಅರ್ಥ ಏನು? ಯುವಕರಲ್ಲಿ ಆ ತಾಕತ್ತಿದೆ. ಈ ಒಂದು ನಮ್ಮ ಜೀವಿತಾವಧಿಯಲ್ಲಿ ನಾವು ಇದೇ ಅವಧಿಯಲ್ಲಿನೇ ಅಧ್ಯಾತ್ಮ ತಿಳ್ಕೊಳ್ಬೇಕು ಅಂತ ಇಲ್ಲ, ಎಲ್ಲಿಯೂ ಯಾವ ಗ್ರಂಥದಲ್ಲಿಯೂ ಬರ್ದಿಲ್ಲ ಇಷ್ಟೇ ವಯಸ್ಸಿನಲ್ಲಿ ನೀವು ಅಧ್ಯಾತ್ಮ ಪಡೀರಿ ಅಂತ. ಹುಟ್ಟಿದಾಕ್ಷಣ ಅಧ್ಯಾತ್ಮದಲ್ಲಿ ತೊಡಗಿದಂತ ಮಕ್ಕಳು ಇದ್ದಾರೆ. ನಾವು ಬಹಳ ಇತಿಹಾಸವನ್ನ ಓದಿದಾಗ ನಮಗ ದರ್ಶನ ಆಗ್ತದೆ. ಭಕ್ತ ಪ್ರಹ್ಲಾದ ಇರ್ಬೋದು, ಅನೇಕರು ಭಕ್ತ ಶ್ರೀಯಾಳ ಇರ್ಬೋದು, ಇವರೆಲ್ಲ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅಧ್ಯಾತ್ಮದಲ್ಲಿ ತೊಡಗಿದಂತ ವ್ಯಕ್ತಿಗಳು. ಹಾಗಾದ್ರೆ ನಾವು ಮತ್ತೆ ಮೇನ್ ಟಾಪಿಕ್ಗೆ ಬರೋಣ. ಆತ್ಮ ಯಾವ ರೀತಿ ರಿಯಲೈಸ್ ಮಾಡ್ಕೋಬೇಕು? ಇದಕ್ಕಾಗಿ ನಾನೊಂದು ಸಣ್ಣದಾದಂತ ಕಥೆಯನ್ನ ಹೇಳ್ತೀನಿ. ಇಬ್ಬರು ಯುವಕರು ಇರ್ತಾರೆ. ಆ ಯುವಕರು ಕೆಲಸ ಇರುವುದಿಲ್ಲ, ನಿರುದ್ಯೋಗಿಗಳಾಗಿರ್ತಾರೆ. ಅದಕ್ಕಾಗಿ ಒಂದಿನ ವಿಚಾರ ಮಾಡ್ತಾರೆ, ಗೆಳೆಯ ಇಬ್ರು ಸೇರಿ ಪಟ್ಟಣಕ್ಕೆ ಹೋಗೋಣ, ಬಹಳಷ್ಟು ದುಡ್ಡು ಮಾಡ್ಕೊಂಡು ವಾಪಸ್ ಬರೋಣ. ಆಯ್ತು, ಇಬ್ರು ಒಪ್ಪಿಗೆ ಕೊಡ್ತಾರೆ. ಇಬ್ರು ಮನೆಯಲ್ಲಿ ಹೇಳ್ತಾರೆ, ಹಿಂಗಿಂಗ್ ನಾವು ಹೋಗ್ತಾ ಇದ್ದೀವಿ. ಆಯ್ತು, ಮನೆಯಿಂದ ಕೂಡ ಅವ್ರಿಗೆ ಅನುಮತಿ ಸಿಕ್ತು. ಇಬ್ರು ಕೂಡ ಉಟ್ಟ ಬಟ್ಟೆಯಲ್ಲೇ ಅವರು ಪಟ್ಟಣಕ್ಕೆ ಹೋಗ್ಬೇಕು. ಇಂಥ ಪರಿಸ್ಥಿತಿ ಅವ್ರಿಗಿರ್ತದೆ. ಅವ್ರ ಊರಿಂದ ಪಟ್ಟಣಕ್ಕೆ ಹೋಗ್ಬೇಕಂದ್ರೆ ನದಿ ಇರ್ತದೆ. ನದಿಯನ್ನ ದಾಟಿ, ಹಡಗ್ನಲ್ಲಿ ನದಿಯನ್ನ ದಾಟಿ ಪಟ್ಟಣಕ್ಕೆ ಹೋಗ್ತಾರೆ. ಅವರು ಇಲ್ಲ, ಬಹಳ ವರ್ಷಗಳು ಅಲ್ಲೇ ದುಡಿದು ವಾಪಸ್ ಮನಸ್ಸಾಗ್ತದೆ, ಇನ್ನೇನು ನಾವು ಶ್ರೀಮಂತ ಆದ್ವಿ, ನಮ್ಮ ಎಲ್ಲ ಸಂಪತ್ತನ್ನ ತಗೊಂಡು ವಾಪಸ್ ಮನೆಗೆ ಹೋಗೋಣ. ಅವಾಗ ಇಬ್ರು ಒಪ್ಪಿಗೆ ಮೇರೆಗೆ ಹಡಗ್ನಲ್ಲಿ ಇಬ್ರು ವಾಪಸ್ ಬರ್ತಾ ಇದ್ರು. ನೋಡ್ರಿ, ಮನಸ್ಸು ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಒಬ್ಬ ಮಿತ್ರನಿಗೆ ಒಂದು ವಿಚಾರ ಬರ್ತದೆ, ಅಲ್ಲ ನಾನು ಸಂಪತ್ತನ್ನ ಪಡ್ಕೊಂಡಿದೀನಿ, ಆದ್ರೆ ಈ ನನ್ನ ಗೆಳೆಯನ ಸಂಪತ್ತನು ನನಗೆ ಡಬಲ್ ಆಸ್ತಿ ಆಗ್ತದೆ. ಇದೊಂದು ದುರಾಲೋಚನೆ. ಹೇಳ್ದೆಲ್ಲ ಆಗ್ಲೇ ಸಂಕಲ್ಪ, ಬಹಳಷ್ಟು ವಿಚಾರಗಳು ಬರ್ತವೆ ಮನಸ್ಸಿನಲ್ಲಿ. ಆದ್ರೆ ಅದ ಕಾರ್ಯರೂಪಕ್ಕೆ ತಂದ್ರೆ ಅದು ಪಾಪಕರ್ಮ, ಕಾರ್ಯರೂಪಕ್ಕೆ ತರ್ಲಿಲ್ಲ ಪಾಪಕರ್ಮ ಆಗುದಿಲ್ಲ. ಆದ್ರೆ ಅವನ್ ಕಾರ್ಯರೂಪಕ್ಕೆ ತಗೊಂಡ್ ಬರ್ತಾನೆ. ಯಾಕಂದ್ರೆ ಮನಸ್ಸು ಪ್ರಚೋದಿಸ್ತದೆ, ಮಾಡು ಮಾಡು ಮಾಡು. ಅವಾಗ ಬುದ್ಧಿ ಭ್ರಷ್ಟ ಆಗ್ತದೆ. ಅದಕ್ಕೆ ಹೇಳ್ತಾರಲ್ಲ, ಬುದ್ಧಿ ಭ್ರಷ್ಟ ಆಗಿದೆ ಅಂತ. ಯಾರಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಬುದ್ಧಿ ಭ್ರಷ್ಟ ಆಗಿದೆ ಅಂತ ಹೇಳ್ತಾರೆ. ಅವನು ಸ್ನೇಹಿತನನ್ನ ಎತ್ತಿ ನೀರ್ನಲ್ಲಿ ಹಾಕ್ಬಿಡ್ತಾನೆ. ಸ್ನೇಹಿತನಿಗೆ ಈಜು ಬರ್ತಿರುದಿಲ್ಲ, ಅವನು ನೀರು ಕುಡಿದು ಅಲ್ಲೇ ಅವನು ಸಾವಾಗ್ತದೆ. ಅವನು ವಾಪಸ್ ಊರಿಗೆ ಬರ್ತಾನೆ. ಎರಡೂ ಆಸ್ತಿಯನ್ನ ತನ್ನ ಹತ್ರನೇ ಇಟ್ಕೊಂಡು ಅಗರ ಶ್ರೀಮಂತ ಆಗ್ತಾನೆ. ಅವ್ರ ಮನೆಯಲ್ಲಿ ಹೇಳ್ತಾನೆ, ಇಲ್ಲ ಅವನಿಗೆ ಕಾಯಿಲೆ ಬಂದು ಅವನು ಅವಾಗ್ಲೇ ತೀರ್ಕೊಂಡಿದ್ದ, ನನಗ ಹೇಳ್ಬೇಕಂದ್ರೆ ಸಾಧ್ಯನೇ ಆಗ್ಲಿಲ್ಲ, ನಮಗ್ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೆ ನಾನು ಅಂತ ಹೇಳಿ ಅವ್ರಿಗೆ ನಂಬಿಸ್ತಾನೆ. ಆಯ್ತು, ದಿನ ಕಳೀತಾ ಹೋಯ್ತು. ಇವನಿಗೆ ಮದುವೆ ಆಯ್ತು, ಒಂದ್ ಮಗುನು ಆಯ್ತು, ಒಂದ್ ಮಗು ಆಯ್ತು. ಬಹಳ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಸಾಗಿಸ್ತಾ ಇದ್ದ. ಅರಮನೆ ಅಂತ ಮನೆಯನ್ನು ಕಟ್ಕೊಂಡಿದ್ದ. ಅವನಿಗೆ ಯಾವುದು ಕಡಿಮೆ ಇರ್ಲಿಲ್ಲ. ದಿನ ಕಳೀತಾ ಹೋದಾಗೆ ಹುಡುಗನಿಗೆ 8 ವರ್ಷ ಆಗ್ತದೆ. ಅವನ ಮಗನಿಗೆ, ಅವನಿಗೆ ಒಂದು ಕಾಯಿಲೆ ಬರ್ತದೆ.
ಕಾಯಿಲೆ ಬಂದ್ಮೇಲೆ ತೋರಿಸ್ಬೇಕಲ್ಲ. ಇನ್ನ ಅಗರ್ಭ ಶ್ರೀಮಂತ ಒಬ್ಬನೇ ಮಗ ತೋರಿಸ್ತಾನೆ, ಅಲ್ಲೇ ಊರಿನಲ್ಲಿರುವಂತ ಒಬ್ಬ ಡಾಕ್ಟರ್ಗೆ ತೋರಿಸ್ತಾನೆ. ಆದ್ರೆ ಆರಾಮ್ ಆಗೋದೇ ಇಲ್ಲ. ಅವ್ನು ವಿಚಾರ ಮಾಡ್ತಾನೆ, ಇನ್ನ ಇದಕ್ಕಿಂತ ದೊಡ್ಡ ವೈದ್ಯನಿಗೆ ತೋರಿಸ್ಬೇಕು. ಪಟ್ಟಣಕ್ಕೆ ಹೋಗ್ತಾನೆ, ದೊಡ್ಡ ವೈದ್ಯನಿಗೆ ತೋರಿಸ್ತಾನೆ. ಅವರು ಬಹಳಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ, ದುಡ್ಡು ಖರ್ಚು ಮಾಡಿಸ್ತಾರೆ, ಆದ್ರೂ ಏನೋ ಆಗುದಿಲ್ಲ. ಇಲ್ಲ, ದೊಡ್ಡ ಸಿಟಿಗೆ ಒಯ್ಬೇಕು, ಮಹಾನಗರಕ್ಕೆ ಒಯ್ಬೇಕು. ಅದಕ್ಕೂ ತಯಾರಾಗ್ತಾನೆ, ಯಾಕಂದ್ರೆ ಅವನಲ್ಲಿ ಕರಗ್ಲಾರ್ದಷ್ಟು ಹಣ ಇದೆ. ತಗೊಂಡ್ ಹೋಗ್ತಾನೆ. ಅಲ್ಲಿಯೂ 1 ತಿಂಗಳು 2 ತಿಂಗಳು ನೋಡ್ತಾನೆ. ಅವನ್ ಸಂಪತ್ತು ಕರಗ್ತಾ ಇದೆ, ಅವನ್ ದುಡ್ಡು ಖಾಲಿ ಆಗ್ತಾ ಇದೆ. ಅವನ್ಗೆ ಅರಿವಿಲ್ಲ. ಆದ್ರೆ ಮಗನ ಸಲುವಾಗಿ ಮಾಡ್ಲೇಬೇಕಲ್ಲ, ಯಾಕಂದ್ರೆ ಮಗ ಇದ್ರೆ ಮತ್ತೆ ಗಳಿಸ್ಬಹುದು ಅನ್ನುವಂತ ಇಚ್ಛೆ ಅವಂದು. ಅಲ್ಲಿಯೂ ಆರಾಮಾಗುದಿಲ್ಲ. ಕೊನೆಗೆ ವಿದೇಶದ ಡಾಕ್ಟರ್ಸ್ ಅನ್ನು ಕರೆಸ್ತಾರೆ. ದುಡ್ಡೆಲ್ಲಾ ಖರ್ಚಾಗಿ ಹೋಗ್ತದೆ. ಕೊನೆಗೆ ಹೇಳ್ತಾರೆ, ಅವರು ವಿದೇಶದ ಡಾಕ್ಟರ್ ಹೇಳ್ತಾರೆ, ಇಲ್ಲ ಇನ್ನೇನ್ ಮಾಡಿದ್ರು ಈ ಹುಡುಗ ಬದುಕುದಿಲ್ಲ, ನೀವು ಮನೆಗ್ ಕರ್ಕೊಂಡ್ ಹೋಗ್ಬಿಡ್ರಿ. ಬಹಳ ದುಃಖ ಆಗ್ತದೆ. ಮನೆಗ್ ಕರ್ಕೊಂಡ್ ಬರ್ತಾನೆ, ಮನೆಯಲ್ಲಿ ಮಲಗಿಸ್ತಾರೆ. ಎಲ್ಲ ಸಂಬಂಧಿಕರು ಬಂದ್ ನೋಡ್ತಾರೆ, ಹೆಂಡತಿ ಅಳ್ತಾ ಇದ್ದಾಳೆ, ತಂದೆ ತಾಯಿಗಳು ಅಳ್ತಾ ಇದಾರೆ. ಊರವ್ರೆಲ್ಲ ಏನಪ್ಪಾ ಎಷ್ಟು ಒಳ್ಳೆಯವನಿದ್ದ, ಅವನಿಗೆ ಹಿಂಗ ಆತಲ್ಲ. ಯಾರಿಗೂ ಗೊತ್ತಿಲ್ಲ, ಅವನ ಕೃತ್ಯ ಅವನಿಗಷ್ಟೇ ಗೊತ್ತಲ್ಲ. ಕೊನೆ ದಿನ ಮಗ ಸಾಯುವಂತ ದಿನ ಬಂತು. ಅವಾಗ ಮಗ ಒಂದೇ ಚಿತ್ತದಿಂದ ಅಪ್ಪನ್ ನೋಡ್ತಾ ಇದ್ದಾನೆ. ಇಮ್ಯಾಜಿನ್ ಮಾಡ್ಕೋರಿ, ಒಂದೇ ಚಿತ್ತದಿಂದ ಏಕದೃಷ್ಟಿಯಿಂದ ಆ ತಂದೆಯನ್ನ ನೋಡ್ತಾ ಇದ್ದಾನೆ. ಅವಾಗ ಅಪ್ಪ ಕೇಳ್ತಾನೆ, ಯಾಕಪ್ಪ ನನ್ನಕ್ ಹಿಂಗ್ ನೋಡ್ತಾ ಇದ್ದೀನಿ ನೀನು? ಅಪ್ಪ ನಿಂಗ್ ನೆನಪಿದೆ ನಾ ಯಾರು ಅಂತ ಕೇಳ್ತಾನ್ರಿ. ಅವ್ನು ಸಾಯುವಂತ ವ್ಯಕ್ತಿ ಏನೇನೋ ಮಾತಾಡ್ತಾ ಇದ್ದಾನಂತ ಅವ್ರಿಗೆ. ಅವಾಗ ಅವನ್ ಹೇಳ್ತಾನೆ, ಇಲ್ಲ ನನ್ ಮಗ ನೀನು ಅಂತ ಹೇಳ್ತಾನೆ. ಇಲ್ಲ, ನಿನ್ ಮಗ ಈಗ ಇರ್ಬೋದು, ಒಂದ್ ಕಾಲದಲ್ಲಿ ನಿನ್ನ ಸ್ನೇಹಿತ. ಅವಾಗ ಅವನಿಗೆ ರಿಯಲೈಸ್ ಆಗ್ತದೆ, ನಾನು ನನ್ನ ಗೆಳೆಯನನ್ನ ಏನ್ ಕೊಂದಿದ್ದೆ ನದಿಯಲ್ಲಿ, ಅದೇ ಗೆಳೆಯ ನನಗ ಮಗನಾಗಿ ಹುಟ್ಟಿದಾನೆ. ಅಂದ್ರೆ ಆ ಆತ್ಮ ಮತ್ತೆ ಮತ್ತೊಂದು ಜನ್ಮದಲ್ಲಿ ಬಂದು ಮಗನಾಗಿ ಹುಟ್ಟಿ ತನಗ ಸಿಗ್ಬೇಕಾದಂತ ಆಸ್ತಿಯನ್ನ ಜೊತೆಗೆ ಇವನ್ ಆಸ್ತಿನೂ ಕೂಡ ಏನ್ ಮಾಡ್ಕೊಂತದು, ತಗೊಂತು. ಅಂದ್ರೆ ಯಾವ್ದೋ ರೀತಿಯಲ್ಲಿ ಅದನ್ನ ಖರ್ಚು ಮಾಡಿ ಆಸ್ಪತ್ರೆಗೆ ಹಾಕಿ 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 ತನ್ನ ಎಲ್ಲ ಆಸ್ತಿಯನ್ನ ಅವನು ಕಳ್ಕೊಂಡಿದ್ದ. ಇದರ ಅರ್ಥ, ನಾವು ಮಾಡಿದಂತ ಕರ್ಮ ಎಲ್ಲಿ ಹೋಗೋದಿಲ್ಲ, ಆ ಸರ್ಕಲ್ ಆಗಿ ಮತ್ತೆ ನನಗೆ ಬಂದ್ ಮುಡ್ತದೆ. ಅವನಿಗೆ ಅರಿವಾಯ್ತು, ನನ್ನ ಕರ್ಮ ನನಗ್ ವಾಪಸ್ ಬಂತು ಅಂತ. ಮಗ ತೀರ್ಕೊಂಡ, ಅಪ್ಪ ಕೊನೆಯವರೆಗೂ ದುಃಖದಲ್ಲಿ ಬಡತನದಲ್ಲಿ ಕಾಲವನ್ನ ಕಳೆದ. ಇದರ ಅರ್ಥ, ನಾವು ಮಾಡಿದಂತ ನಮ್ಮ ಒಂದು ಸಂಸ್ಕಾರ ಕರ್ಮಗಳು ನಮ್ಮನ್ನ ಬಿಡೋದಿಲ್ಲ, ನಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗಿರ್ತದೆ. ಅದ್ ಅದೇ ಜನ್ಮದಲ್ಲಿ ಸಿಗ್ಬೋದು, ಅಥವಾ ಮುಂದಿನ ಜನ್ಮದಲ್ಲಿಯೂ ಕೂಡ ಸಿಗ್ಬೋದು. ಈ ರೀತಿ ಆತ್ಮ ಪಾಪ ಪುಣ್ಯ ಅನ್ನುವಂತ 2 ಅಕೌಂಟ್ಗಳನ್ನ ಇಟ್ಕೊಂಡಿದೆ. ಹೇಳ್ತೀವಲ್ಲ ನಾವು, ಒಂದು ಕ್ರೆಡಿಟ್ ಮತ್ತೊಂದು ಸೇವಿಂಗ್ಸ್ ಅಂತ ಅಕೌಂಟ್ ಇರ್ತದೆ. ಆ ರೀತಿ ನಮ್ಮ ಆತ್ಮದಲ್ಲಿ 2 ಅಕೌಂಟ್ ಇದೆ, ಒಂದು ಪಾಪ ಮತ್ತೊಂದು ಪುಣ್ಯ. ನಾವ್ ಏನ್ ಮಾಡ್ತೀವಿ ಅದ್ 2ರಲ್ಲಿ ಹೋಗಿ ಜಮಾ ಆಗ್ತದೆ. ಪುಣ್ಯದ ಕರ್ಮಗಳನ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದ್ವಿ, ಅದು ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತದೆ. ಪಾಪ ಕರ್ಮಗಳನ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದ್ವಿ, ಅದು ಪಾಪ ಕರ್ಮದಲ್ಲಿ ಜಮಾ ಆಗ್ತದೆ. ಆದ್ರೆ ಜಮಾ ಆಗಿದ್ದು, ಹೇಳ್ತೀವಲ್ಲ, ಡಿಪಾಸಿಟ್ ಇಟ್ಟ ಮೇಲೆ ಬಡ್ಡಿ ಸಿಗ್ಬೇಕಲ್ಲ. ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ಟಿದೀವಿ, ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಸೇರ್ಸಿ ಕೊಡ್ತಾರೆ. ಆ ರೀತಿ ನಾವು ಪುಣ್ಯವನ್ನ ಜಮಾ ಮಾಡ್ತಾ 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 ಹೋದ್ವಿ ಅಂದ್ರೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಸೇರಿ ನಮಗಿನ್ನ ಜಾಸ್ತಿ ಪುಣ್ಯ ಸಿಗ್ತದೆ. ಅದೇ ರೀತಿ ಸೇಮ್, ನಾವು ಪಾಪಗಳನ್ನ ಜಾಸ್ತಿ ಜಮಾ ಮಾಡ್ತಾ ಹೋದ್ವಿ, ಅವಾಗ ಪಾಪ ಕರ್ಮಗಳದ್ದು ಬಡ್ಡಿ ಚಕ್ರ ಬಡ್ಡಿ ಸಿಕ್ಕು ಇನ್ನ ನರಕದಲ್ಲಿ ಒದ್ದಾಡ್ಬೇಕಾಗ್ತದೆ. ಹಾಗಾದ್ರೆ ಆತ್ಮದ ರಿಯಲೈಸೇಷನ್ ಮಾಡಿಸ್ಬೇಕು. ಇದಕ್ ನನಗ್ 5 ನಿಮಿಷ ನೀವು ಟೈಮ್ ಕೊಟ್ರೆ ನಾನು ಎಲ್ಲರಿಗೂ ಈಗ್ಲೇ ರಿಯಲೈಸೇಷನ್ ಮಾಡ್ತೀನಿ. ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಮಾಡಿದಾಗ್ಲೇನೆ ಅದು ಗೊತ್ತಾಗ್ತದೆ. ಅದಕ್ಕಾಗಿ ಸ್ವ ಅರಿವು ಅಂದ್ರೆ, ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಈ ಶರೀರದಲ್ಲಿ 2 ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನುವಂತ 3 ಅಂಗಗಳನ್ನ ಹೊಂದಿದ್ದೇನೆ. ಅದೇ ರೀತಿ ನನಗೆ ಸಿಕ್ಕಂತ ಈ ಜನ್ಮದ ಪಾತ್ರವನ್ನ ನಾನು ಸರಿಯಾಗಿ ಅಭಿನಯಿಸ್ಬೇಕು ಅನ್ನೋದು ನಮಗೆ ಯಾವಾಗ್ಲೂ ನೆನಪಿರಬೇಕು. ಯಾಕಂದ್ರೆ ಇದು ಒಂದ್ ನಾಟಕ ಅಲ್ಲ, ನಾಟಕ ಸೃಷ್ಟಿಯ ನಾಟಕ ರಂಗ. ಇದರಲ್ಲಿ ನನಗೊಂದ್ ಪಾತ್ರ ಭಗವಂತ ಕೊಟ್ಟಿದ್ದಾನೆ. ಈ ಪಾತ್ರದಲ್ಲಿ ನನಗೆ ಅನೇಕ ಒಳ್ಳೆ ಒಳ್ಳೆ ಗುಣಗಳನ್ನ ಪರಮಾತ್ಮ ತುಂಬಿ ಕಳ್ಸಿದ್ದಾನೆ. ಆ ಪಾತ್ರ ಮಾಡುವಾಗ ನಾನು ಆ ಪರಮಾತ್ಮ ನೀಡಿದಂತ ಶಕ್ತಿಗಳನ್ನ ಬಳಸ್ಕೋಬೇಕು, ಆ ಗುಣಗಳನ್ನ ಯೂಸ್ ಮಾಡ್ಕೋಬೇಕು. ಅದರ ಬದಲಾಗಿ ನಾನು ಪರಮಾತ್ಮ ಕೊಟ್ಟಂತದ್ದನ್ನ ಬೇರೆಯವ್ರಿಗೆ ಕೊಡ್ಲೇ ಇಲ್ಲ, ಅದನ್ನ ಬಳಸ್ಲೇ ಇಲ್ಲ. ಅದೇನಾಗಿ ಹೋಗ್ತದೆ, ಇಟ್ಟ ಹಣ ಹೇಳ್ತಾರಲ್ಲ, ಕೊಟ್ಟಿದ್ದು
ಇಟ್ಟಿದ್ದು ಅಂತ ಹೇಳ್ತಾರಲ್ಲ, ಇಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ. ಎಷ್ಟ್ ಕೊಡ್ತಾ ಕೊಡ್ತಾ ಹೋಗ್ತೀವಿ ಅಷ್ಟು ನಮಗೆ ಜಮಾ ಆಗ್ತಾ ಆಗ್ತಾ ಹೋಗ್ತದೆ. ಅದೇ ರೀತಿ ದಾನ ಅನ್ನೋದು ಕೇವಲ ದುಡ್ಡಿನ ದಾನ ಅಲ್ಲ. ಇಲ್ಲಿ ಗುಣದಾನಗಳನ್ನು ಮಾಡಬೇಕು, ಶಕ್ತಿ ದಾನಗಳನ್ನು ಮಾಡಬೇಕು. ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಸ್ಫೂರ್ತಿ ಸಿಗೋದಂದ್ರೆ ಮಾತಿನ ದಾನವನ್ನು ಮಾಡ್ಬೇಕಾಗ್ತದೆ. ಅದೇ ರೀತಿ ಧನ ದಾನವನ್ನು ಕೂಡ ನಾವು ಕಾಲ ಕಾಲಕ್ಕೆ ಮಾಡ್ಲೇಬೇಕು. ಹಾಗಾದ್ರೆ ಆತ್ಮದ ರಿಯಲೈಸೇಷನ್ ಮಾಡಿಸ್ಬೇಕಂದ್ರೆ ತಾವೆಲ್ಲ